ಓಕೆ ಎಸ್ ಡನ್. ಮತ್ತು ನಮ್ಮ ಪಿಂಕಿ ನೋಡೋಕೆ ಹುಡುಗ ಬರ್ತಾ ಇದ್ದಾರೆ. ಮ್ಯಾಮ್ ಈ ವ್ಲಾಗ್ ನೋಡ್ತಾರೆ, ಹೇಳ್ತಾರೆ ಇರ್ತಾ ಫೋನ್ ನೋಡ್ತಿದ್ಯಾ ಅಂತ. ರಘು ಶುಡ್ ಗೋ ಟು ಬಿಗ್ ಬಾಸ್ 13. ಆಕ್ಚುಲಿ ಹೌದು. 155 ಮಾಡಕ್ ಇಷ್ಟ ಅಜ್ಜಿಗೆ ಇದನ್ನ. ಇದು ವಿಧಿಯೋಡಿಸುವ ಬಂಡಿ. ನಮ್ಮ ಮನೆಗೆ ಇವತ್ತು ನೆಂಟರು ಬರ್ತಾರೆ. ನಂದು ಸರಿ ನಂದಾಗಿಲ್ಲ ಅಂದ್ರೆ ಬಾತ್ರೂಮ್ ಹೋಗಿ ತೊಳೆಕ್ ಬಾತ್ರೂಮ್. ಎಸ್, ದೇ ಆರ್ ಮೈ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಇವತ್ತು ಒಬ್ಬಟ್ಟು. ಗೈಸ್, ನಮ್ಮ ಮನೇಲಿ ಅಡುಗೆ ಆಗ್ತಾ ಇದೆ. ಆಂಟಿ ಹೆಸರು ಬೇಳೆ ಮಾಡ್ತಾ ಇದ್ದಾರೆ. ಎಲ್ಲ ಆಯ್ತಮ್ಮ. ಅಲ್ಲೇ ಏನೇನು ಮಾಡಿದ್ರಿ? ಬದನೆಕಾಯಿ ಪಲ್ಯ ಮಾಡಿದ್ನ, ಹೋಳಿಗೆ ಸಾರು, ಒಬ್ಬಟ್ಟು ಸಾರು ಮಾಡಿದ್ವಿ. ಒಬ್ಬಟ್ಟು ಸಾರು. ಓಕೆ, ನಾಲ ಪೂರ್ಣ. ಗೈಸ್, ನಮ್ಮ ಮನೇಲಿ ಇವತ್ತು ಒಬ್ಬಟ್ಟು. ಏನು ಸ್ಪೆಷಲ್ ಅಂತ ನೀವು ಕೇಳ್ತಿದ್ದೀರಾ? ನಮ್ಮ ಪಿಂಕಿ ಹೇಳ್ತಾಳೆ. ಬಟ್ ನಮ್ಮ ಪಿಂಕಿ ನೋಡೋಕೆ ಹುಡುಗ ಬರ್ತಾ ಇದ್ದಾರೆ. ಹಂಗಿದ್ರೆ ನಮ್ಮ ಕಡೆ ಕಸ್ಬರ್ಗಿನ ಮುಟ್ಸಲ್ಲ. ಹೌದಿಲ್ಲಮ್ಮ? ಹೋಗಿ ಬಂದು ನನ್ನ ಹತ್ರನೇ ಬರ್ತಾಳೆ. ಪಿಂಕಿ ಪ್ರಮೋಷನ್ ಇನ್ನೂ ಹೋಗಿಲ್ಲ ಗೈಸ್ ಇವತ್ತು. ಯಾಕೆ ಇಷ್ಟೊಂದಾಗಲೇ ಹೋಗ್ಬೇಕಿತ್ತು ಪ್ರಮೋಷನ್, ಇನ್ನೂ ಹೋಗಿಲ್ಲ ಪ್ರಮೋಷನ್. ಈಗ ಹೋಗ್ತೀನಲ್ಲ, ಒಂದೊಳ್ಳೆ ಬಟ್ಟೆ ಕೊಡ್ತಾಳೆ ಸುಶ್ಮಿತಕ್ಕೆ ಹಾಕೊಂಡು. ನನ್ನ ಬಟ್ಟೆ ಎಲ್ಲ ನಿಂದೆ, ಈಗ ಯಾವ್ದು ಬೇಕು ಹೇಳ್ಕೊಂಡು. ನಮ್ಮ ಯಜಮಾನ್ರದು ತೋರಿಸ್ತೀನಿ ಬನ್ನಿ ಎಷ್ಟಿದೆ ಅಂತೇಳಿ. ಇಲ್ಲೊಂದು ನೋಡ್ತಾ ಇದ್ದೀರಲ್ಲ, ಈಗ ಇದೊಂದು ಆಯ್ತು ಅಂದರೆ ಏನು ಹೇಳಿದ್ರು? ಬಟ್ಟೆ ಬಟ್ಟೆ ಅಲ್ಲ, ಯಾವಾಗಿಂದ ಇದು? ನೀನು ಆರ್ಡ್ರ್ ಮಾಡಿರ್ತೀಯ ಸುಂದರ. ನೋಡಿ, ಇದೆಲ್ಲ ಓಪನ್ ಕೂಡ ಮಾಡಿಲ್ಲ, ಎಲ್ಲ ಹಂಗೆ ಇದಾವೆ. ಯಾವಾಗ ಹಾಕೋತಾನೋ, ಅದು ಯಾವಾಗ ನೋಡ್ತಾನೋ, ಅದು ಯಾವಾಗ ರೆಡಿ ಆಗ್ತಾನೋ ನೋಡಿ. ಇದು ನಂದು. ಸರಿ ನಂದಾಗಿಲ್ಲ ಅಂದ್ರೆ ಬಾತ್ರೂಮ್ ಹೋಗಿ ತೊಳೆಕ್ ಬಾತ್ರೂಮ್ ಸಿಕ್ಸಿಡ್ತೀನಿ. ಯಾರ್ದಿದು? ನಂದು. ಯಾರ್ದಿದು? ನಂದು. ಇಲ್ಲ, ಇದು ಆಕ್ಚುಲಿ ನೆಲ ವರ್ಷ ಕೊಡ್ತೀನಿ. ಮಕ್ಕೆ ಇದನ್ನ ಹಾಕಿಂತ ನೀನು? ಹ್ಞೂ ಮತ್ತೆ ಏಯ್ 32 ವರ್ಷ ನಿನಗೆ. 32 ವರ್ಷ ಆಗ್ಬಿಟ್ರೆ ಹಾಕೋಬಾರ್ದಾ? ವಯಸ್ಸಾಗ್ಬಿಟ್ಟಿದ್ದೀನ ನನಗೆ. ಜಸ್ಟ್ 32 ವರ್ಷ ಅಷ್ಟೇ. ನಿಮ್ ತಂಗಿ ಇವತ್ತಾನೆ ಅನ್ಲಲ್ಲ ಏನಂತ? ಅಲ್ಲ, ನಿಮ್ ತಂಗಿಗೆ ಹಾಕೊಳಕ್ ಕೊಡಲ್ಲ ಇಂಥ ಬಟ್ಟೆ, ನೀನ್ ಹಾಕಂತಾನೆ. ಅವಳು ಹಾಕೊಳಕ್ ಬಿಡ. ನನ್ನ ಗಂಡ ಪಾಪ ಒಳ್ಳೆಯವರು, ಏನು ಬಟ್ಟೆ ಆದ್ರೂ ಹಾಕೋ ಅಂತಾರೆ. ಏನ್ ಹಿಂಗೈತಿದು? ಟ್ರಿಪ್ಗೆ ಹೋಗ್ತದೇನಲ್ಲ, ಅದಕ್ಕೆ ಹಾಕೊಳಕ್ಕೆ. 2399 ರೂಪಾಯಿ. ಬಟ್ ಅದು ಎಷ್ಟಿರ್ಬೋದು ಹೇಳಿ? ನಾನು ಆಫರಲ್ಲಿ ತೊಗೊಂಡಿರೋದು. ನಂದೇ ಟಿ ಶರ್ಟ್ 5,000 ರೂಪಾಯಿ ಟಿ ಶರ್ಟ್ 350 400 ರೂಪಾಯಿ ಬಂದಿದೆ. ಇದು ಇರ್ಬೋದು, ಒಂದು 400-500 ರೂಪಾಯಿ ಇರುತ್ತೆ ಅಷ್ಟು. 320 rupees ಅಷ್ಟು. ಅಷ್ಟೇ. ತಿನ್ನೇ ಪಿಂಕಿ, ಈ ಡ್ರೆಸ್ ನೋಡೆ. ಇದು ಹಾಕದ ನಿನ್ ಕೈಗೆ? ಪಿಂಕಿ ದನ ಇದ್ದಂಗ ಅದ ಬಿಡು, ಕೈಗಳು ಅಷ್ಟಕ್ಕೆ ಆಗ್ತತಿ ಇಷ್ಟಿಷ್ಟು ತಪ್ಪಕ್ಕೆ. ಪಿಂಕಿ, ಡ್ರೆಸ್ ನೋಡ್ ಬಾರೆ. ಈ ಡ್ರೆಸ್ ನೋಡ್ ಬಾಯ್ಲಿ. ಗೈಸ್, ನಾವು ಟ್ರಿಪ್ ಹೋಗ್ತಾ ಇದೀವಿ. ಯಾವ ಟ್ರಿಪ್ ಎಲ್ಲಿಗೆ ಹೋಗ್ತಿದ್ವಿ ಅಂತ ಹೇಳ್ತೀನಿ. ಸೊ ಆ ಟ್ರಿಪ್ಗೆ ಹಾಕೊಳಕ್ಕೇನೆ ಈ ಡ್ರೆಸ್ ತರಿಸ್ಕೊಂಡು. ಇದು ಜಾಕೆಟ್, ಇದ್ರ ಒಳಗಡೆ ವೈಟ್ ಕಲರ್ ಹಾಕೋಬೇಕು. ಇದು ಸ್ಕರ್ಟ್ ಸಾಕು. ಇಷ್ಟೇ ಬಟ್ಟೆ ತಗೊಳಲ್ಲ, ನೀನೇನು ತಗೊಳಲ್ಲ. ನಾನೇ ಒಂದು ಜೀನ್ಸ್ ಒಂದು ಎತ್ಕೋತೀನಿ ಅಷ್ಟೆ. ಚಲೋ. ನಮ್ಮ ಪಿಂಕಿಗೆ ಇಷ್ಟ ಆಯ್ತಾರೆ ಅದು. ಹೌದು ಗೈಸ್, ನಮ್ಮ ಮನೇಲಿ ಇವಾಗ ಕಡುಬು ನಡೀತಾ ಇದೆ. ಇಲ್ಲಿ ಬೆಂಗಳೂರು ಸ್ಟೈಲಲ್ಲಿ ನಾವು ತಿನ್ನೋ ನಾವು ಇದನ್ನ ಕಡುಬು ಅಂತೀವಿ, ಬಟ್ ಇವರು ಕರ್ಗಡುಬು ಅಂತಾರೆ. ಅಂಡ್ ಇದಕ್ಕೆ ತುಪ್ಪ ಹಾಕೊಂಡು, ಸಾರು ಹಾಕೊಂಡು, ತುಪ್ಪ ಹಾಕ್ಯಂಡು ಬದನೆಕಾಯಿ ಪಲ್ಯ ಹಾಕ್ಯಂಡು ಕೋಸಂಬರಿ ಪಲ್ಯ ಹಾಕ್ಯಂಡು ತಿನ್ಬೇಕು. ನಾವು ಒಬ್ಬಟ್ಟು ನಮ್ಮ ಕಡೆ ಎಲ್ಲ ಒಬ್ಬಟ್ಟು ಮಾಡ್ತೀವಲ್ಲ, ಇವರು ಒಬ್ಬಟ್ಟು ಮಾಡ್ತಾರೆ. ಬಟ್ ಇದಕ್ಕೆ ಆ ಥರ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾರೆ. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಹಪ್ಪಳ, ಆಮೇಲೆ ಮೆಣಸಿನ್ಕಾಯಿ ಕರಿಬಿಟ್ಟಿದ್ದಾರೆ. ಸೊ ಪಾರ್ವತಮ್ಮನವರು ಕುತ್ಕೊಂಡು ಮಾಡೋಕ್ಕೆ ಇಷ್ಟ ಅಜ್ಜಿಗೆ ಇದನ್ನು. ಇದು ಮಾಡಿದ್ರೆ ಅಜ್ಜಿಗೆ ಭಾಳ ಖುಷಿ ಆಗುತ್ತೆ. ಟೇಸ್ಟ್ ಮಾಡಿ ತೋರಿಸ್ತಿದ್ದಾರೆ. ಸಖತ್ತಾಗಿದೆ ಟೇಸ್ಟು. ಬಿಸಿ ಬಿಸಿ ತಿಂತೀನಿ. ಸೂಪರ್ ಅಜ್ಜಿ, ಸೂಪರಾಗಿ ಮಾಡಿದ್ದೀರಿ ಇಬ್ಬರು. ನಮಗೆ ಇವೆಲ್ಲ ಮಾಡೋಕ್ಕೆ ಬರೋಣ ಗೈಸ್ಲ, ನಾನೇ ಮಾಡ್ತಿದ್ದೆ.
ತಿನ್ನಕ್ಕೆ ಕಷ್ಟ ನೋಡಿ ಮತ್ತೇನೋ ಹೇಳ್ತವ್ರೆ ಅಂಟಿ ಹೇಳಿ ಆಂಟಿ ಮಟನ್ ಬಿರಿಯಾನಿ ಮಾತ್ರ ಸಖತ್ತಾಗಿ ಮಾಡ್ತಾರೆ ಅಲ್ವಾ ಆಂಟಿ ಅಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ಟೇಸ್ಟ್. ಯಾಕಂದ್ರೆ ನಿಮ್ ಬೆಂಗಳೂರು ಸೈಡೆಲ್ಲ ನಾನ್ ವೆಜ್ ತಿನ್ನೋದು ಜಾಸ್ತಿನ, ಹಂಗಾಗಿ ನಾವು ಉಣಿವಿಗಿನೂ ಸ್ವೀಟ್ ಮಾಡ್ಬೇಕು, ಅಮಾಸಿಗಿನೂ ಸ್ವೀಟ್ ಮಾಡ್ಬೇಕು. ಹಂಗಾಗಿ ಏನು ತಿಂಗಳಿಗೆ 2 ಸತಿ ಸ್ವೀಟ್ ಏನು ಮಾಡೋಣ ಅಂತ ಒಂದ್ಸತಿ ಇದನ್ನ ನೆನ್ಸ್ಕೊಂಡ್ರೆ ಇನ್ನೊಂದ್ಸತಿ ನನಗೆ ನಾನ್ ವೆಜ್ ಅಡುಗೆ ಚೆನ್ನಾಗಿ ಮಾಡ್ತೀನಿ. ವೆಜ್ ಅಡುಗೆ ನಂಗೆ ಮಾಡೋಕ್ಕೆ ಬರಲ್ಲ. ವೆಜ್ ಅಡುಗೆ ಎಲ್ಲ ಆಂಟಿನೇ ಮಾಡ್ತಾರೆ, ನಾನ್ ವೆಜ್ ಅಡುಗೆ ನಾನು ಮಾಡ್ತೀನಿ. ಇದು ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಒಂದೊಂದೇ ಹೋಯ್ತಾ ತೊಳಿಗೆ. ಸೂಪರ್ ಆಗಿದೆ ಗೈಸ್. ನಮ್ಮ ಮನೆಗೆ ಇವತ್ತು ನೆಂಟರು ಬರ್ತಾರೆ, ಅವ್ರಿಗೋಸ್ಕರ ಇವೆಲ್ಲ ರೆಡಿ ಮಾಡಿರೋದು. ಯಾರು ನೆಂಟರು ಅಂತ ತೋರಿಸ್ತೀನಿ ನೋಡಿ. ಬರೀ ಫೋನ್ ಹಿಡ್ಕೊಳ್ಳೋದು. ಮ್ಯಾಮ್ ಈ ವ್ಲಾಗ್ ನೋಡ್ತಾರೆ, ಹೇಳ್ತಾರೆ ಯುಕ್ತ ಫೋನ್ ನೋಡ್ತಿದ್ಯಾ ಅಂತ. ಊಟ ಮಾಡಿಸ್ತೀನಿ ನಡಿ, ಊಟ ಮಾಡೋದು. ಯಾವಾಗ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾರೆ ನಮ್ಮ ಫ್ರೆಂಡ್ ಬಂದ. ಯಾವಾಗ ಬರ್ತಾನೆ ನಮ್ಮ ಫ್ರೆಂಡು? ಎಲ್ಲಿ ಹೋಗ್ಬೇಕು? ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಾ? ಯಾರು ಬಿಡೋರು? ಬೇಡಪ್ಪ, ನೆಗಡಿ ನಿಂಗೆ, ನೆಗಡಿ ಕೆಮ್ಮು, ಹೋಗ್ಬಾರ್ದು. ಇಲ್ಲ ನಾನು ಬರ್ತೀನಿ. ಮನೇನು ಕರ್ಸಿದ್ದೀರಾ? ಮತ್ತೆ ಅದು ಓಪನ್ ಊದಕ್ಕೆ ಆಗಲಿಲ್ವಲ್ಲ, ವೇಸ್ಟ್, ಅದು ಬೇಡ, ಅದು ಕ್ಯಾನ್ಸಲ್, ವಾಪಸ್ ಕಳಿಸ್ಬೇಕು. ಅದು ಬೇರೆ, ನಾವು ಹಂಗೆ ಹೋಗ್ತೀವಿ. ಹಂಗೆ ಹೋಗ್ತೀರಾ? ಮಮ್ಮಿ ಬಂದದು ಆದರೂ. ಅಯ್ಯೋ, ನಿಮ್ಮಪ್ಪ ಆರ್ಡ್ರೇ ಮಾಡ್ಬಿಟ್ಟು ನಾನೇ. ಇದು ಆಲ್ರೆಡಿ ಮನೇಲಿದೆ, ಎಲ್ಲೋ ಸೇರ್ಕೊಂಬಿಟ್ಟಿದೆ ಗೋಣಿ, ಅಂದರೆ ಮೇಲುಗಡೆ ಚೀಲಕ್ಕೆ ಸೇರ್ಕೊಂಬಿಟ್ಟಿದೆ ಗೈಸ್. ಅದಕ್ಕೆ ನಮ್ಮ ಯಜಮಾನ್ರು ಹೊಸದು ಮತ್ತೆ ತರಿಸ್ಬಿಟ್ರು. ಯಾರು ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಯಾರ ಗೊತ್ತಿಲ್ಲ ನನಗೂ. ನಿನಗೆ ಗೊತ್ತಾ ನಮ್ಮ ಯಜಮಾನ್ರು ಯಾರು ಅಂತ? ಯಾರು ನಮ್ಮ ಯಜಮಾನ್ರು ಯಾರು? ಅಲ್ಲಿ ರಘು. ಅಲ್ಲೂ ರಘು. ಹೆಂಗೈತೆ? ಚೆನ್ನಾಯ್ತಾ? ಇಷ್ಟ ಆಯ್ತಾ ನಿಂಗೆ ಕಡುಬು? ನಿನ್ನ ಫ್ರೆಂಡ್ ಬಂದ್ರು. ಹಾಯ್ ಧಾರ್ಮಿಕ್. ಸ್ಟಾರ್ಟಿಂಗ್ ಟ್ರಬಲ್ ಅವ್ರಿಗೆ. ಹಾಯ್, ನಮಸ್ಕಾರ. ಮಾತಾಡಲ್ವೇನೋ? ಸನ್ನಿ, ಎಲ್ಲರೂ ನೀನ್ ನೋಡಿ ಎದ್ರಕತ್ತಾರೆ, ನೋಡಿ ಮುಗ್ ಮಾಡ್ತಾರ ನಿನ್ನ. ಅಲ್ಲಿ ರಾಧನ್ ಹತ್ರ ಓಡೋಗ್ಬಿಡ್ತಾಳೆ, ಅದಕ್ಕೆ ಕಟ್ಟಾಕಿದೀವಿ. ಆಂಟಿ ಆರಾಮ? ಏ ಅಲ್ಲು, ಇಂಟ್ರೊಡ್ಯೂಸ್ ಮಾಡು. ನಮ್ಮ ಫ್ರೆಂಡ್ ಪೂರ್ಣೇಶ್ ಅಂತ, ಅವ್ರ ವೈಫ್. ಹೊಸ ಫ್ರೆಂಡ್ಸ್ ಅಲ್ಲ, ತುಂಬಾ ಹಳೆ ಫ್ರೆಂಡ್ಸ್. ಹೌದು, ವ್ಲಾಗಲ್ಲಿ ಒಂದ್ಸಲನೂ ಕಾಣಿಸಿರ್ಲಿಲ್ಲ, ಅದಕ್ಕೆ. ಹೆಂಗಿದೆ ಊಟ? ಚೆನ್ನಾಯ್ತಾ? ಚೆನ್ನಾಯ್ತಣ್ಣ? ನಾನೇ ಮಾಡ್ತಿದ್ದೆ ಅದಕ್ಕೆ ವಿಡಿಯೋ. ಇಲ್ಲ ಇಲ್ಲ, ಅವ್ರಿಗೆ ಹಬ್ಬ ಹೇಳ್ತೇವೆ. ಹುಲಿಯಮ್ಮ ದೇವಸ್ಥಾನದಾಗೆಲ್ಲ ತಿಂದು ಅಲ್ಲ ಹಬ್ಬ ಹುಡುಗಿ ಬಂದ್ರೆ ಅವ್ರ ಅಪ್ಪನ ಆಫೀಸರ್ ಅಲ್ವಮ್ಮ, ದೇವಸ್ಥಾನ ಅದೆಲ್ಲ ಹುಲಿಗೆ ಇದಾಗಿತ್ತಲ್ಲ ಫುಲ್ಲು, ಎಲ್ಲ ರೆಡಿ ಎಲ್ಲ ಮತ್ತೆ ತಿರ್ಗಾ ಎಲ್ಲ ರೆಡಿ ಮಾಡ್ತಿದ್ದೆ ಇವ್ರ ತಂದೆ. ಹೌದು, ಅಪ್ಪನೇ ಬಂದ್ಮೇಲೆ ಎಷ್ಟು 10 ವರ್ಷ ಇದ್ರು. ಅಂಕಲ್ ಹೆಸರು ಹೇಳಿ? ಚಂದ್ರಮೌಳಿ. ಯಾರೇನೋ ಗೊತ್ತಿರುತ್ತೆ ಅಲ್ಲಿ ಹುಲಿಗೆ. ಅಜ್ಜಿ ಹೋಗಿದ್ದೀರಲ್ಲ ಹುಲಿಗೆ ದೇವಸ್ಥಾನಕ್ಕೆ? ನೀವು ಹುಲಿಗೆ ದೇವಸ್ಥಾನಕ್ಕೆ ಹೋಗಿ ಅಂತ ಕೇಳಾಗತ್ತೆ. ಕೈ ಮೇಲೆತ್ ಮಾಡು, ಕೈ ಮೇಲೆತ್ ಮಾಡಿ ಹಿಂಗೆ. ಅಯ್ಯೋ ಅಣ್ಣ, ನನ್ನ ಕೈಗೆ ಆಗ್ತಿಲ್ಲ. ಅಯ್ಯೋ ಅಣ್ಣ, ನನ್ನ ಬಲಿಗೆ ಹೋಗ್ತಿಲ್ಲ ಅಣ್ಣ, ನನ್ನ ಕೈಗೆ ಆಗ್ತಿಲ್ಲ ಅಣ್ಣ. ಯುಕ್ತ, ಓ ಯುಕ್ತ, ಮನೆಗೆ ಹೋಗ್ಬೇಕು ಇವಾಗ, ಮುಗೀತು. ಅಲ್ಲ, ಈಗ ಮನೆಗೆ ಹೋಗೋ ಸಮಯ ಮುಗೀತು. ಈ ಇಬ್ರಿಗೂ ಧೈರ್ಯ ಬಂದ್ಬಿಟ್ಟೈತೆ. ಇವಾಗ ಆಟ ಆಡೋದಲ್ಲ ನಿಂಗೆ ಇಷ್ಟ ಆಯ್ತಾ? ಖುಷಿ ಆಯ್ತಾ? ಬರ್ತೀಯ ಮೇಲಿಂದ ನಮ್ಮ ಮನೆಗೆ ಸ್ವಿಮ್ಮಿಂಗ್ ಪೂಲ್ ಆಡೋಕ್ಕೆ? ಬತ್ತೀಯಾ ಹಂಗಾರ ಇನ್ಮೇಲೆ? ಬರ್ತೀಯಾ ಅಂತಿರೋದು? ಬರ್ತೀಯಾ? ನಿನಗೆ ಇಷ್ಟ ಆಯ್ತೇನೆ?
ಮಜಾ ಮಾಡ್ದ? ವಾಲೆ ಕಳ್ಕೊಂಡ್ಬಿಟ್ಟಿದ್ಯಾ? ಅಂತೂ ಈ ತರ ಹಿಂಗ್ ಮಾಡ್ಕೊತೀನಿ ಅಂತ ಈ ತರ ಅಲ್ಲ ವಾಲೆಯಲ್ಲಿ ನಿಂದು ಇನ್ನೊಂದು. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಬಿದ್ದೋಗಿದೆ. ಇವಾಗ ನಮ್ಮ ಮನೆಗೆ ಹೋದ್ಮೇಲೆ ನಮ್ಮಮ್ಮ ಇದನ್ನು ಬಿಟ್ಬಿಟ್ಟು ಹೊಸ ಹಿಂಗ ಗೊತ್ತು ಎಲ್ಲ ಅನ್ಸೋದು. ಎತ್ಸ್ರಿ. ಬೆಳಗ್ಗೆ ಪಿಂಕಿ ಇವಾಗ ಬಂದು ಪ್ರಮೋಷನ್ ಮುಗಿಸ್ಕೊಂಡು ನಾನು ಇದನ್ನೇ ಹಾಕೋದು ಇದಕ್ಕೆ ಸ್ಟಾರ್ಟಿಂಗ್ ಪ್ರಮೋಷನ್ ಮುಗಿಸ್ಕೊಂಡು ಇವಾಗ ಬಂದ್ಲು ಗೈಸ್. ಸುಷ್ಮಿತಾ ಅವ್ರಿಗೆ ಹೇಳ್ಬಿಟ್ಟಿರ ನನಗೋಸ್ಕರ ಏನೋ ತಂದ್ಬಿಟ್ಟಿದ್ದಾಳೆ ಗಿಫ್ಟ್. ಥ್ಯಾಂಕ್ ಯು. ಇದು ಯಾಕೆ ತಿಂದೆ? ಯಾಕೆ ತರಕೋದೆ ಪಿಂಕಿ? ಇವೆಲ್ಲ ಯಾಕೆ ಬೇಕಿತ್ತು? ಆಕ್ಟಿಂಗ್ ಮಾಡ್ತಿದ್ದೀನ ಏನೋ ಪಾಪ ಎಲ್ಲ ಹೋಗ್ತಿದ್ದಾಳೆ. ಯಾವಾಗ್ಲೂ ನಮ್ಗೆ ಕೊಡಿಸ್ತೀಯಲ್ಲ, ಈ ಸರಿ ನಾವು ಕೊಡ್ಸಲ್ಲ ಅಂತ ಕೊಡಿಸ್ತೀವಿ. ಓಹೋ ನೈಸ್, ಥ್ಯಾಂಕ್ ಯು. ಅಲ್ಲಿಂದ ಬರ್ತಾ ಲೀಸ್ಟ್ ಕೊಡ್ತೀನಿ. ಅಲ್ಲಿಂದ ಬರ್ಬೇಕು ಲೀಸ್ಟೇ ಕೊಡ್ಬೇಡ. ಲಾಸ್ಟ್ ಟೈಮ್ ತಂದಿದ್ದು ಪ್ಯಾಂಟ್ ಹಾಕ. ಆಯ್ತಾ ಶಾಪಿಂಗ್ ಮುಗೀತಾ ನಿಮ್ದು? ನಾನೇನು ಶಾಪಿಂಗ್ ಮಾಡಲ್ಲ, ಬಂದ್ರೆ ಸುಮ್ಮನೆ ಬೆಂಗಳೂರಿಗೆ ಹಂಗೆ ಆಗಲ್ಲ. ಸೀಸನ್ ಹೆಬ್ಬಾಳಾಗಿರ್ತಾರೆ, ಅವ್ರ ಹತ್ರ ಹೋಗಿ 6 ತಿಂಗಳು ವರ್ಷ ಆಗಿರ್ತವೆ. ಎಲ್ಲ ಇಲ್ಲೇ ಇರ್ತೀವಿ, ಆದ್ರೆ ಇಲ್ಲಿ ಗರಟ್ ಆಗಕ್ಕಾಗಲ್ಲ. ಇವತ್ತು ನೀವು ಬರ್ತೀರಿ ಅಂತ ಮನೆಗೆ ಅದ ರಾಗಪ್ಪ. ಬೆಳಗ್ಗೆ ಹೋದಕ್ಕೆ ಯಾವ ರಾತ್ರಿ ಬಂದು ಯಾವ ಮಕ್ಕ ಅಂತ ನಾವು ನೋಡಂಗಿಲ್ಲ. ನಾವು ಕಾಲ ಚಕ್ರ ಎಲ್ಲ ಬಂದ್ರಲ್ಲ ಅಂತ. ಚೆನ್ನಾಯ್ತಾ ಶೈನ್? ನಾವೆಲ್ಲ ಕುರ್ಕೊಂತೀವಿ, ಎಲ್ಗೂ ಹೋಗಲ್ಲ. ಈಗ ಗೋಲ್ಡ್ ಹಾಕೊಂಬರಲ್ಲ, ಕಳ್ದೋಗ್ಬಿಟ್ರೆ ಕಷ್ಟಪಟ್ಟು ಮಾಡಿಸ್ಕೊಂಡಿರೋದು. ಎಷ್ಟು ಹೇಳಿದ್ದು? 210 ರೂಪಾಯಿ ಜಪ್ಟೋದಲ್ಲಿ. ಎದಳಿ ಮೇಲೆ ಇಬ್ರು ಇಲ್ಲೇ ತಗೋಬೇಕು. ಪಟಾಕಿ ಒಳಗಡೆ ಐತೆ, ಕಾರ್ ಒಳಗಡೆ ಐತೆ. ಇಂದ ಡಿಕ್ಕಿಲ್ ಐತೆ. ಹಾಕೋಣದಾಗ ಹೋಗಿ ಹೊಡಿ ಆಯ್ತಾ? ಹಾಕೋಣದಲ್ತ ಅಂದ್ರೆ ಬಾಯ್ ಶ್ರೀ ಅವರೇ. 99 ರೂಪಾಯಿ. ಮನೆಯಲ್ಲಿ ಹಲೋ. ಸೊ ಗೈಸ್, ಇವತ್ತೆಲ್ಲ ಸಕ್ಕತ್ತಾಗಿರೋ ಊಟ ಬೇರೆ ಮಾಡಿಬಿಟ್ವಿ. ಒಂದು ಸ್ವಲ್ಪ ಇವತ್ತಿಂದ ಅಲ್ಲ, ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು ವೀಕಿಂದ ನಾವು ಟ್ರಿಪ್ಗೆ ಹೋಗಿ ಬಂದ್ವಲ್ಲ, ಅವತ್ತಿಂದ ಸ್ವಲ್ಪ ಫಿಟ್ಟಾಗಿರೋಣ, ಸ್ವಲ್ಪ ವಾಕ್ ಮಾಡೋಣ, ಸ್ವಲ್ಪ ಸಣ್ಣ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾನು ಒಂದು ರೌಂಡಿಗೆ ದಪ್ಪ ಆಗಿದ್ದೀನಿ. ಅಂದರೆ ನಂದು ಆ್ಯಕ್ಚುಲಿ ಇದೆ 57, 56 ರೇಂಜಲ್ಲಿದ್ದೆ, 59 ಆಗ್ಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಒಂದು 155 ಒಂದು 5 kg ಜಾಸ್ತಿ ಆಗ್ಬಿಟ್ಟಿದೆ. ನಾರ್ಮಲ್ ಇದ್ದೆ, ಒಂದು 5 kg ಜಾಸ್ತಿ. ಎಷ್ಟಿದ್ದೆ? 83, 82 ಇದ್ದೆ. ಜಾಸ್ತಿ ಆಗ್ಬಿಟ್ಟಿನಿ, 90 ಆಗ್ಬಿಟ್ಟಿನಿ. ಹೌದು ಗೈಸ್. ಬೇಸ್ ಮತ್ತೆ ಏನು ತಿನ್ನೋದು? ನಮ್ಮಮ್ಮ ಬಂದಾಗಿಂದ ನೋಡಿ, ಇಲ್ಲಿ ನಮ್ಮಮ್ಮ ಬಂದಾಗಿಂದ ಹಂಗಾಗೇನಿ. ಅಂದ್ರೆ ಬೇಸ್ ಮಾಡಿ ನಾನೆಲ್ಲ ಹೆಲ್ದಿ ಫುಡ್ ಆಗ್ತಿದೆ, ಅದಕ್ಕೋಸ್ಕರ ಸಣ್ಣಕ್ಕಿದ್ವಿ. ತಣ್ಣಕ್ಕೆ ತಾಗ್ತಾರ. ಆಂಟಿ ಬಂದು ಚೆನ್ನಾಗಿ ರುಚಿಯಾಗಿ ಆಗ್ತಾ ಇದ್ದಾರೆ. ಹಂಗಲ್ಲ, ರಾಧಾ ಬೇರೆ ಮನೇಲಿ ಬಾಣ್ತಿ ಬಂದಲ್ಲ. ಬಾಣ್ತಿ ನಮ್ಮಮ್ಮ ಏನ್ ಮಾಡ್ತಾಳೆ ಅಂದ್ರೆ, ರಾಧಕ್ ತಿನ್ಸ್ ನನಗೂ ಹಂಗೆ ತಿನ್ನಿಸ್ತಾರೆ. ನಾನ್ ಅಂದ್ ಇವತ್ತು ನಾನ್ ದಪ್ಪ ಆಗ್ಬಾರ್ದಮ್ಮ, ರಾಧಾ ಚೆನ್ನಾಗಿರ್ಬೇಕು, ಆಕಿಗೆ ತಿನ್ಸಂದ್ರೆ ಆಕಿ ಕೊಬ್ಬರಿ ಖಾರ ಮಾಡಿರ್ತಾರ, ಆಕಿಗೆ ಬೇಸ್ ತುಪ್ಪ ಗಿಪ್ಪ ಹಾಕಿ ಬೇಸ್ ಕೊಡ್ತಾರ, ಅದನ್ನ ನನಗೆ ತಿನ್ನಿಸ್ತಾರ. ಆಕಿಗೆ ಬೆಳಿಗ್ಗೆ ಒಂದು ಹೊತ್ತು ಅಂದ್ರೆ ರಾನಿಗೆ ಸಪ್ರೇಟ್ ಆಗಿ ಸ್ಪೆಷಲ್ ಆಗಿ ಮಾಡ್ತಿರ್ತಾರಲ್ಲ, ಅಂದ್ರೆ ನಮಗೆಲ್ಲ ಸ್ಪೆಷಲ್ ಆಗಿ ಮಾಡ್ತಾರೆ. ನಾರ್ಮಲ್ ಈಗ ಬೆಳಿಗ್ಗೆ ನಾವು ಅವಲಕ್ಕಿ ತಿಂಡಿ ನಮಗಿದ್ರೆ, ರಾಧಿಗೆ ಪರ್ಸನಲ್ ಆಗಿ ಮಾಡ್ತಾರೆ, ರಾಧಿಗೆ ಸಪ್ರೇಟ್ ಆಗಿ ಮಾಡ್ತಾರೆ. ಆಮೇಲೆ ಅವಳು ಕೊಬ್ಬರಿ ಖಾರ ಅದು ಇದು, ಮತ್ತೆ ಮೊನ್ನೆನೂ 5 kg ಕೊಬ್ಬರಿ, 5 kg ಬೆಲ್ಲ ತಂದೆಲ್ಲ ಕುಟ್ಟಿ ಬೇಸ್, ಮತ್ತೆ ಅದಕ್ಕೊಂದು ಕೊಬ್ಬರಿ ಖಾರ. ಇವರಮ್ಮ ಎಲ್ಲೋ ಅದ್ಯಾವುದೋ ಊರಿಗೆ ಹೋಗಿ ತುಪ್ಪ ತಗೊಂಬಂದ್ರೆ, ಸ್ಪೆಷಲ್ ತುಪ್ಪ ಅಂತೆ, ಚೆನ್ನಾಗಿರ್ತಾರೆ ತಿಂದರೆ ಅಂತ. ಸೊ ಅದು ಒಂದು ತುಪ್ಪ, ಅದು ಸರಿಯಾಗಿ ಹಾಕಿ ಅವ್ರಿಗೆ ಕೊಡ್ತಾರೆ. ಅವಳು ತಿನ್ಬೇಕು, ಅವಳು ಇಷ್ಟಕ್ಕೆ ಅವಳು ಇಷ್ಟು ತಿಂದಾದ್ಮೇಲೆ ಮಿಕ್ಕಿದ್ದೆಲ್ಲ ನನಗೆ ತಂದಿಡ್ತಾರೆ. ತಿನ್ನು ನಾನು ಕೊಬ್ಬರಿ ಖಾರ ಆಗ್ಬಿಟ್ಟಿನಿ. ಅದಕ್ಕೆ ಸ್ವಲ್ಪ ಯಾರ ಅಂದ್ರೆ ಮೊನ್ನೆ ದಪ್ಪ ಆಗ್ಬಿಟ್ಟಿಲ್ಲ ಅಂದ್ರು, ಅದಕ್ಕೆ ಸ್ವಲ್ಪ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತೀವಿ. ತಗೊಂಡು ವಾಕ್ ಮಾಡ್ತಾ ಇದ್ದೀವಿ. ಸೊ ಈಗ ವಾಕ್ ಮಾಡಿಬಿಟ್ಟು ಬೆಳಗ್ಗೆಯಿಂದ ತಿಂದಿರೋದನ್ನೆಲ್ಲ ಒಂದಷ್ಟು ಕ್ಯಾಲೋರೀಸ್ನ ಬರ್ನ್ ಮಾಡಿ ಮನೆಗೆ ಹೋಗಿ ಮಲ್ಕೋಬೇಕು. ಆಲ್ಮೋಸ್ಟ್ ಇವಾಗ ಎಷ್ಟಾಗುತ್ತೆ ಸ್ಟೆಪ್ಸು? ನಂದು ಎಷ್ಟಾಯ್ತು ಇಲ್ಲ, 10,000 ಸ್ಟೆಪ್ ಮಾಡೋಣ ಅಂತ ಬಂದ್ವಿ ಕೆಳಗಡೆ. ನಂದು ಆಲ್ಮೋಸ್ಟ್ ಅಷ್ಟೇ ಕೊಡುವಾಗ ನಂದು 8,000 ಆಗೈತಿ. 8,008 ಆಗೈತಿ. ಬಟ್ ಏನಾಯ್ತು ಗೊತ್ತಾ, ಎಷ್ಟೋ ದಿನ ಆದಮೇಲೆ ಇವತ್ತು ನಮ್ಮ ಪೂರ್ಣಿ ಅವರೆಲ್ಲ ಮನೆಗೆ ಬಂದಿದ್ರಲ್ಲ. ಸೊ ಅವರು ಸ್ವಲ್ಪ ಹೊಸಪೇಟೆಗೆ ಜಾಸ್ತಿ ಇದ್ನಲ್ಲ ಪೂರ್ಣಿ, ಒಂದು ಇಂಜಿನಿಯರಿಂಗ್ ಮಾಡಿದ, ಅವಾಗಿಂದ ಪರಿಚಯ ನನಗೆ ಇಂಜಿನಿಯರಿಂಗ್ ಟೈಮಿಂದ ಪೂರ್ಣಿ.
ಸೊ ಹಂಗಾಗಿ ಅವ್ರಿಗೆ ಹೊಸಪೇಟೆ ಸ್ಟೈಲು ಊಟ ಸ್ವಲ್ಪ ಇಷ್ಟ, ಪೂರ್ಣಿಗೆ ಇಷ್ಟ. ಸೊ ಹಂಗಾಗಿ ಮಾಡಿದ್ರಲ್ಲ, ನಾನು ಮಧ್ಯಾಹ್ನ ಒಂದು 20 ಒಂದು 13-14 ಕರಿಗಡುಬು ತಿಂದೆ. ಈಗ ರಾತ್ರಿ ನಮ್ಮಮ್ಮ ಒಂದು 17-18 ಹಾಕಿ ಬಂದಾಳೆ. ಲಾಸ್ಟ್ ಇದು ಹೆಂಗಾಯ್ತು ಅಂದರೆ ತಿನ್ನೋಕ್ಕಾಗವಲ್ದು ಹಿಂಗೆ ಅಂದ್ಕೊಂಡೆ. ಸೊ ಅಷ್ಟಾಯಿತು. ಮತ್ತು ಬೇಸಿತ್ತು ನನಗೆ. ಈಗ ನಮ್ಮೂರು ಊಟ ನಮ್ಮನೆಯಾಗ ಮಾಡ್ತಾರಲ್ಲ, ಅದೊಂದು ಖುಷಿ ತಿನ್ನೋಕೆ. ಸೊ ಅದೆಲ್ಲ ತಿಂದು ಫುಲ್ ಆಯಿತು ಹೊಟ್ಟೆ. ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ವಾಕ್ ಮಾಡಿದೆ. ಎಷ್ಟು ನಿನ್ಗಿಂತ ನೀವಿಬ್ರು ಸೇಮ್ ಏಜಾ? ನಾನು ಪುಣ್ಯ ಸೇಮ್ ಏಜು. ಪುಣ್ಯ ಆ್ಯಕ್ಚುಲಿ ಒಂದು ವರ್ಷ ನನಗಿಂತ, ಒಂದು ವರ್ಷ ಅಲ್ಲ, ಒಂದು 4-5 ತಿಂಗಳು ಹೆಚ್ಚು ಕಡಿಮೆ ಡಿಫ್ರೆನ್ಸ್. ಮಾಮ ಅಂತೀವ್ರನ್ನ ಅಂದರೆ ಅವಾಗ ಎಲ್ಲರೂ ಹಂಗೆ ಮಾಮ ಹಂಗ್ಲೇ ಮಾಮ ಹಿಂಗ್ಲೇ ಮಾಮ ಅನ್ನೋದು ಅಷ್ಟೇ. ಅವರು ಆ್ಯಕ್ಚುಲಿ ಅವ್ನು ಬೇಸಿಕಲಿ ತುಮಕೂರಲ್ಲ. ಸೊ ಅವ್ರು ಬೆಂಗಳೂರು ಕಲ್ಚರ್ ಜಾಸ್ತಿ. ಸೊ ತುಮಕೂರು ಕಲ್ಚರ್ ಅಲ್ಲ, ಮಾಮನಲ್ಲ. ಸೊ ಹಂಗೆ ಸುಜನ್ ನಮಗಿಂತ 35 ವರ್ಷ ದೊಡ್ಡವರು ಸುಜನ್. ಹಂಗಾಗಿ ಸುಜನ್ ಹಿಂಗೆ ಮಾಮ ಅಂತೀವಿ. ಹಂಗೆ ಸುಜನ್ ಇವರೆಲ್ಲ ಫ್ರೆಂಡ್ಸ್ ಅಲ್ಲ. ಸೊ ಹಂಗಾಗಿ ಮಾಮ ಮಾಮ ಅಂತ. ಅದು ಮುಂಚೆಯಿಂದ ಹಂಗೆ ಬಂದಿರೋದು. ಅವ್ರದ್ದು ಬಾಂಡಿಂಗ್ ಹೆಂಗೆ ಅಂದರೆ ಅವ್ರು ನಿನ್ಗೆ ಹೆಂಗೆ ಫ್ರೆಂಡ್ ಆದರು? ಅದು ಹೆಂಗೆ ಫ್ರೆಂಡ್ ಆದ ಅಂದರೆ ಇಂಜಿನಿಯರಿಂಗ್ ಕಾಲೇಜಾಗ ಅವರಿದ್ದರು. ಅವಾಗ ನಾವು BBM ನಾವು ಓದ್ತಿದ್ವಿ. ಸೊ ಅವಾಗ ಇಬ್ಬರು ಎಲ್ಲ ಸೇಮ್ ಡಿಗ್ರಿ ಅಲ್ಲ, ಒಂದೇ ಟೈಮಲ್ಲ. ಸೊ ನಾವು ಹೊಸಪೇಟಾಗ ಸ್ವಲ್ಪ ನೋಟೆಡ್, ಅವರು ನೋಟೆಡ್. ಈ ನೋಟೆಡ್ ಫೇಸ್ಗಳೆಲ್ಲ ಒಂದು ಕಡೆ ಒಂದಾಗ್ತಾವೆ. ಸೊ ಅವಾಗ ಪೂರ್ಣಿ ಅಂದರೆ ತುಂಬ ಒಳ್ಳೆ ಹುಡುಗ, ಎಲ್ಲರಿಗೂ ಗೊತ್ತಿತ್ತು ಹೊಸಪೇಟಾಗ. ತುಂಬ ಇನ್ನೋಸೆಂಟ್ ಡೀಸೆಂಟ್ ಹುಡುಗ ಅಂತ. ಸೊ ಹಂಗಾಗಿ ಪೂರ್ಣಿ ಜೊತೆ ಎಲ್ಲರೂ ಫ್ರೆಂಡ್ಶಿಪ್ ಮಾಡ್ತಿದ್ರು. ಹಂಗೆ ನಾವೆಲ್ಲರೂ ಹಂಗೆ ಫ್ರೆಂಡ್ ಆದ್ವಿ. ಎಲ್ಲ ಒಂದು ಸರ್ಕಲ್ಗಳು ಕುಡ್ಕೊಂತಾವೆ ಅಷ್ಟೇ. ಫ್ರೆಂಡ್ ಹೆಂಗಾದ್ರು ಅಂದರೆ ಕೆಲವೊಂದು ಹೇಳಕ್ಕೆ ಗೊತ್ತಾಗಲ್ಲ. ಸೊ ಹಂಗೆ ಫ್ರೆಂಡ್ಸ್ ಆದ್ವಿ. ಸೊ ಎಲ್ಲರೂ ಫ್ರೆಂಡ್ಸ್ ಆಗಿ ಅವಾಗ ಚೆನ್ನಾಗಿತ್ತು. ಅವಾಗ ಆಲ್ಬಮ್ ಸಾಂಗ್ಗಳು ಅವು ಇವು ಎಲ್ಲ ಮಾಡ್ತಿದ್ವಿ. ಪೂರ್ಣಿ ಅವಾಗ ಸುಜನ್ ಡೈರೆಕ್ಷನ್ ಮಾಡಿದ ಶಾರ್ಟ್ ಫಿಲಮ್ ಪೂರ್ಣಿನೇ ಹೀರೋ. ಹೌದಾ? 2-3 ಸಾಂಗ್ ಮಾಡಿದ್ದ. 2-3 ಸಾರಿ ಒಂದು ಶಾರ್ಟ್ ಫಿಲಮ್ ಮಾಡಿ ಹೀರೋ ಆಗಿ ಮಾಡಿದ್ದ. ನೋಡೇ ಇಲ್ಲ. ಅಲ್ಲ ಅದಿಲ್ಲ, ಡಿಲೀಟ್ ಮಾಡ್ಬಿಟ್ಟಾರೆ. ಯಾಕೆ? ಯೂಟ್ಯೂಬರು ನಮಗೆ ಅದು ನೀವು ಹಾಕಿದರೆ ಆ ರೆವಿನ್ಯೂ ಕೊಡೋಕ್ಕಾಗಲ್ಲ ನಮಗೆ ಅಂತ. ಅಂದರೆ ಅಷ್ಟು ರೆವಿನ್ಯೂ ಬಂದ್ಬಿಡುತ್ತೆ ಅಂತ ಸುಜನ್ ಅಕೌಂಟಲ್ಲಿತ್ತು, ತೆಗೆದ್ರೆ. ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇದೆಯಾ? ಅಂದರೆ ಸುಜನ್ ಹೇಳ್ದಂಗೆ ಹೇಳಕತ್ತೀನಿ. ಅಂದರೆ ಬೇಡ ಅಂತ ಡಿಲೀಟ್ ಮಾಡೋದು ಅಷ್ಟೇ. ಓಕೆ, ಅಷ್ಟೇ ಗೈಸ್. ಈಗ ಹೋಗಿ ವಾಕ್ ಎಲ್ಲ ಮಾಡಿ ಮುಗಿಸಿ ಮನೆಗೆ ಹೋಗಿ ಮಲ್ಕೋಬೇಕು ಅಷ್ಟೇ. ಮತ್ತೆ ಸಿಗ್ತೀನಿ. ಈಗ ಕಮೆಂಟ್ಸ್ ಓದ್ತೀನಿ, ನೋಡಿರಿ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳೋಣ ಕಡೆ, ಆದಷ್ಟು ಬೇಗ ನಾನು ಸುಷ್ಮಿತಾ ಒಂದು ಕಡೆ ಹೋಗ್ತಿದ್ವಿ. ಸೊ ಗೈಸ್, ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಏನು ಅಂತೇಳಿ ನಿಮಗೆ ಮುಂಬರುವ ವಿಡಿಯೋಸಲ್ಲಿ ಗೊತ್ತಾಗುತ್ತೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಕೊರಳಲಿ ಭಸ್ಮ ರುದ್ರಾಕ್ಷವು ಧರಿಸಿದ ಪರಮವೈ. ಸಾಕು ಮಾಡ್ಬೇಕಾ? ಚೆನ್ನಾಗಿ ಹಾಡು ಹೇಳ ಹಾಡೋ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಂಡ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಈ ಸಾಂಗ್ ಏನು ಗೊತ್ತಾ, ನಿಮ್ಮೂರಾಗೆ ಶೂಟ್ ಮಾಡಿರೋದು. ನೀವು ಹೋಗ್ತಾಯಿಲ್ಲ, ಈಗ ಹುಬ್ಳಿಗೆ ಹೋಗ್ತಾಯಿಲ್ಲ, ನೀನು ದೊಡ್ಡನಾಗ್ತಾಯಿಲ್ಲ, ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಅಂತ ಐತೆ. ಇವಾಗ ಅದೇನೋ ಕನ್ಸ್ಟ್ರಕ್ಷನ್ ಮಾಡಕತ್ತಾರ. ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಮಾಡಕತ್ತಾರ, ಕರೆಕ್ಟಾ? ತಿರುಗಿದ್ದಾರೆ ಕೇಳಲೆ. ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಐತೆ. ಅಲ್ಲಿಗೆ ಹೋದಾಗ ನೀನು ದೊಡ್ಡನಾಗ್ತಾಯಿಲ್ಲ, ಈ ವಿಡಿಯೋ ನೋಡು, ಆ ಸಾಂಗ್ ನೋಡು. ಒರಿಜಿನಲ್ ಅಣ್ಣವ್ರು ಸಾಂಗ್ ಆಡ್ಯಾರ. ಅಲ್ಲಿ ಹೋಗಿ ನಿಂತ್ಕೊಂಡು ನೀನು ಹಂಗೆ ಹಾಡು ಹೇಳು ಒಂದು, ಆಯಿತಾ? ಓಕೆ, ಇಲ್ಲೇ ಕುಣಿತಲ್ಲ, ಅಲ್ಲಿ ಕುಣಿವಂತೆ. ಆಗ ಹುಟ್ಟಿದರೆ ಕನ್ನಡಲ್ಲಿ ಹುಟ್ಟಬೇಕು, ಅಲ್ಲಿ ಕುಣಿವಂತೆ. ಓಕೆ ಎಸ್, ಡನ್. ಹಲೋ. ಸೊ ಬನ್ನಿ ಈಗ ಕಮೆಂಟ್ಸ್ ಓದೋಣ. ಎಲ್ಲ ಕಮೆಂಟ್ಸು ಓದಿಲ್ಲ, ನಿಮಗೆ ಬೇಕಿರೋ ಕಮೆಂಟ್ಸ್ ಓದಿದ್ದೀರಾ ಅಷ್ಟೇ ಅಂತ ಹೇಳಿದರೆ. ಇಲ್ಲ, ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸು ಓದಿದ್ದೀನಿ. ಅಂದರೆ ನೀವಂದರೆ ಇಷ್ಟ, ಆಮೇಲೆ ನಿಮ್ಮ ಫ್ಯಾನ್ ಆ ಥರ ಎಲ್ಲ ಹೇಳಿರ್ತಾರಲ್ಲ, ಅವ್ರದ್ದೆಲ್ಲರದು ಒಂದೇ ಸಲ ಎಲ್ಲನೂ ಸೇರಿಸಿ ಓದಿ ಹೇಳಿದ್ದೀನಿ ಅಷ್ಟೇ. ರಾಧಾ ಅವ್ರಿಗೆ ಡೆಲಿವರಿ ಆಯಿತು. ಹೌದು, ಡೆಲಿವರಿ ಆಯಿತು, ಗಂಡು ಮಗುನೂ ಆಯಿತು. ರಾಧಾ ಸಿಸ್ ಮಗುಗೆ ಎಷ್ಟು ತಿಂಗಳು? ನೈಟ್ ಟೈಮ್ ಅಳುತ್ತಾ? ಡಿಪೆಂಡ್ಸ್, ಯಾವಾಗಲೂ ಏನು ಅಳಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಅವನಿಗೀಗ ನೆಕ್ಸ್ಟ್ ಮಂತ್, ಈ ಮಂತ್ 9 ದಿನ 9th ಬಂದರೆ 2 ತುಂಬಿ 3 ಬೀಳುತ್ತೆ.
ರಾಧಾ ಪಾಪು ಯಾವಾಗ ತೋರಿಸೋದು? ರಾಧಾ ಪಾಪು ಅವರ ಗಂಡ ಹೆಂಡ್ತಿ ಅಂದರೆ ರಾಧಾ ಮತ್ತು ವಿನಯ್ ಅವ್ರು ಯಾವಾಗ ತೋರಿಸ್ಬೇಕು ಅಂದ್ಕೊಡೋರು ಅವಾಗ ತೋರಿಸ್ತಾರೆ. ಅಂಕಲ್ ಯಾಕೆ ವೆಜ್ಜು? ನೀವು ವೆಜ್ ತಿನ್ನಲ್ಲ. ನಾವು ವೆಜ್ ತಿಂತೀವಿ, ಬಟ್ ನಾವು ನಾನ್ ವೆಜ್ಜು ತಿಂತೀವಿ, ನಾನ್ ವೆಜ್ ತಿನ್ನಲ್ಲ. ಅವ್ರು ಹುಟ್ಟಿದಾಗಿಂದನೂ ವೆಜ್ನೇ ಅಭ್ಯಾಸ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ವೆಜ್ ತಿಂತಾರೆ. ಹಾಯ್ ಅಕ್ಕ, ಐ ಆಲ್ವೇಸ್ ಲವ್ ಯು. ನಾನು ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇರೋದು. ನಾನು ಹೊರಗಡೆ ಎಲ್ಲಾದರೂ ಹೋದರೆ ನೀವು ಸಿಗ್ತೀರಾ ಅಂತ ಸರ್ಚ್ ಮಾಡ್ತೀನಿ. ತುಂಬ ಆಸೆ ಇದೆ ನಿಮ್ಮನ್ನ ನೋಡಬೇಕಂತ. ಪ್ಲೀಸ್ ನನ್ನ ನೇಮ್ನ ಮೆನ್ಷನ್ ಮಾಡಿ ವ್ಲಾಗಲ್ಲಿ. ಹಾಯ್ ಶಾಲಿನಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡುವ ಫ್ಯೂಚರ್ ಡೇಸಲ್ಲಿ ಎಲ್ಲಾದರೂ ಸಿಕ್ಕಿದಾಗ ಮಾತಾಡ್ಸೋಣ. ಕನ್ನಡ ಉಳಿಸಿ, ಎಲ್ಲರೂ ಕನ್ನಡ ಮಾತನಾಡಿ. ಹೌದು, ಎಲ್ಲರೂ ಕನ್ನಡನ ಉಳಿಸಿ, ಕನ್ನಡನ ಮಾತಾಡಿ. ಆದಷ್ಟು ಬೇರೆ ಕಡೆ ಹೋದಾಗಲೂ ಕನ್ನಡನೇ ಬಳಸಿ. ಅಂದರೆ ಬೇರೆ ಕಡೆ ಇನ್ ದ ಸೆನ್ಸ್ ಬೇರೆ ಊರಿಗೆ ಹೋದಾಗ ಅಂತಲ್ಲ, ಅಲ್ಲಿ ಹೋದಾಗ ಅವ್ರ ಥರ ನಾವು ಮಾತಾಡಲಿಲ್ಲ, ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ಸೊ ನೀವು ಆದಷ್ಟು ನಮ್ಮ ಕರ್ನಾಟಕದಲ್ಲಿದ್ದಾಗ ಕನ್ನಡನೇ ಮಾತಾಡಿ ಅಷ್ಟು. ರಚ್ಚು ಅವರ ಅಪ್ಪ ಜೊತೆ ವಿಡಿಯೋ ಹಾಕಿ ಅಂತ ಹೇಳಿ. ಸುಷ್ಮಿತ್ ಅಕ್ಕ, ನಿಮ್ಮ ಜೋಡಿ ಸೂಪರ್. ರಘು ಆ್ಯಂಡ್ ಸುಷ್ಮಿತಾ, ಲವ್ ಯುವರ್ ವ್ಲಾಗ್ಸ್. ಓಕೆ, ರಚ್ಚು ಅವಳು ವ್ಲಾಗಲ್ಲಿ ಹಾಕಿದ್ದಾಳೆ ಏನೋ ಗೊತ್ತಿಲ್ಲ, ಹಾಕಿ ಒಂದ್ಸಲ ಚೆಕ್ ಮಾಡಿ ಅವ್ರ ವ್ಲಾಗ್ನ. ನಿಮ್ಮ ಟೀ ಶರ್ಟ್ ಆ್ಯಂಡ್ ಜೀನ್ಸ್ ಕಲೆಕ್ಷನ್ ವ್ಲಾಗ್ ಮಾಡುವ. ನನ್ನ ಹತ್ರ ಏನು ಅಷ್ಟೊಂದು ವಾವ್ ಅನ್ನೋ ಥರ ಏನಿಲ್ಲ, ಬಟ್ ಇರೋದನ್ನು ಮಾಡಿ ತೋರಿಸ್ತೀನಿ. ಯಾಕೆ ಮತ್ತೆ ರಚ್ಚು ಫ್ರೆಂಡ್ ಅಂತ ಸ್ಟಾರ್ಟ್ ಮಾಡಿದ್ದೀರಾ? ಬಿಟ್ಬಿಡಿ. ನಿಮಗೆ ಮಾತಾಡೋದು ಮತ್ತೆ ಅದು ಇದು ಹೇಳ್ತೀರಾ. ನಿಮ್ಮ ವೀಡಿಯೋಸ್ನ ನಾವು ನೋಡ್ತೀವಿ ರೆಗ್ಯುಲರಾಗಿ. ಥ್ಯಾಂಕ್ ಯು ನಮ್ಮ ವೀಡಿಯೋಸ್ನ ರೆಗ್ಯುಲರಾಗಿ ನೋಡೋಕ್ಕೆ. ರಚ್ಚು ಫ್ರೆಂಡ್ ಅಂದರೆ ಅವ್ರಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ನಾವು ಅದು ಯಾರೋ ಒಬ್ರನ್ನ ರೇಗಿಸ್ತೀವಿ. ನೀವು ಅಂದ್ಕೊಂಡಿರೋನಂತೂ ರೇಗಿಸ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀವಿ. ನಾವು ತಲೆಯಿಂದ ತೆಗ್ದಾಕ್ಬಿಟ್ಟಿದ್ದೀವಿ. ಪ್ಲೀಸ್ ಮತ್ತೆ ಬೇಡ ಮಾತಾಡೋದು. ನಾವು ಅವ್ರ ಬಗ್ಗೆ ಅಂತೂ ಹೇಳ್ತಿಲ್ಲ, ಓಕೆನಾ? ಕುಕ್ಕಿಂಗ್ ವ್ಲಾಗ್ಸ್ ಮಾಡಿ ಅಕ್ಕ, ಶೋರ್ ಮಾಡ್ತೀನಿ. 2000 ಇಯರ್ ಅಂದರೆ 26 ಕಂಪ್ಲೀಟ್, 27 ರನ್ನಿಂಗ್. ರಘು ಈಸ್ ರೈಟ್. ಹೌದು, ರಘು ಶುಡ್ ಗೋ ಟು ಬಿಗ್ ಬಾಸ್ 13. ಆ್ಯಕ್ಚುಲಿ ಹೌದು, ರಘು ನನಗೆ ಎಷ್ಟೊಂದು ಸಲ ಹೇಳಿದ್ದೀನಿ ನೀನು ಬಿಗ್ ಬಾಸ್ಗೆ ಹೋದರೆ ಸೂಪರಾಗಿರುತ್ತೆ ಅಂತೇಳಿ. ನಂಗೆ ರಘುನ ಬಿಗ್ ಬಾಸಲ್ಲಿ ನೋಡೋದು ನನಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಕನ್ನಡ ಅಭಿಮಾನಿಗಳಿಗೆ ಫುಲ್ ಇಷ್ಟ ಆದರೆ ಐ ಲವ್ ರಘು. ಥ್ಯಾಂಕ್ ಯು. ಸೇಮ್ ಪಿಂಕಿ ಥರ ಇದ್ದಾರೆ ಅಲ್ವಾ? ಎಷ್ಟೊಂದು ಜನ ನಮ್ಮ ಅಪಾರ್ಟ್ಮೆಂಟಲ್ಲಿ ಯುಕ್ತ ಅವರ ಮಮ್ಮಿ ಪಿಂಕಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಅಂದ್ಕೊಂಡಿಲ್ಲ. ಹಾಯ್ ಅಕ್ಕ, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು. ಯು ಆರ್ ನಾಟ್ ರೀಡಿಂಗ್ ಮೈ ಕಮೆಂಟ್ ಅಕ್ಕ. ಪ್ಲೀಸ್ ಸೇ ಇನ್ ಯುವರ್ ಯೂಟ್ಯೂಬ್ ಚಾನಲ್. ಹಾಯ್ ವಂದನಾ. ಹಾಯ್ ವಂದನಾ ಅವರೇ. ವೇರ್ ಯು ಡನ್ ಯುವರ್ ಏರ್ ಸ್ಟೈಲ್? ನಾನು ಇಲ್ಲೇ ನಮ್ಮ ಏರಿಯಾದಲ್ಲಿ ಯಾವುದೋ ಒಂದು ಸಲೂನಲ್ಲಿ ಮಾಡಿಸ್ಕೊಂಡಿದ್ದು. ಸೊ ಅಂದರೆ ನನಗೇನು ಗೊತ್ತಾ, ನನಗೆ ಜುಟ್ಟು ಹಾಕಿದಾಗೆಲ್ಲ ಈ ಥರ ಫ್ರಂಟ್ ಏರ್ಸ್ ಹಿಂಗೆ ಬರಬೇಕು ಅನ್ನೋದು ನನಗೆ ಇಷ್ಟ ಇತ್ತು. ಈ ಥರ ಹಿಂಗೆ ಬರಬೇಕು ಅನ್ನೋದು ನನಗೆ ಇಷ್ಟ ಆಯಿತು. ಸೊ ಫ್ರಂಟ್ ಕಟ್ ಮಾಡಿಸ್ಕೊಂಡಿದ್ದು. ವೇಟಿಂಗ್ ಫಾರ್ ರಾಧಾ ವಿನಯ್ ವ್ಲಾಗ್ಸ್. ಅವರು ಆದಷ್ಟು ಬೇಗ ಮಾಡ್ತಾರೆ ಗೈಸ್. ಹಲೋ ಅಕ್ಕ, ವೆರಿ ನೈಸ್ ಟು ಸಿ ಯು ಆಲ್ ಟುಗೆದರ್. ಬಿ ದ ಸೇಮ್ ಇನ್ ಯುವರ್ ವಿಡಿಯೋ ಆರ್ ಕಮ್ಮಿಂಗ್ ಸೂಪರ್. ಕೀಪ್ ರಾಕಿಂಗ್. ಪ್ಲೀಸ್ ಮೆನ್ಷನ್ ಮೈ ನೇಮ್. ಶ್ರೇಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮನ್ನು ಇಷ್ಟಪಡಿ ನಮಗೂ ಸಪೋರ್ಟ್ ಮಾಡಿ. ದಾವಣಗೆರೆ ಹಬ್ಬಕ್ಕೆ ಬನ್ನಿ ಅಕ್ಕ, ಫ್ಯಾಮಿಲಿ ಕರ್ಕೊಂಡು. ದಾವಣಗೆರೆ ಹಬ್ಬ ಬರುವ. ದಾವಣಗೆರೆಯಲ್ಲಿ ನಮ್ಮ ಪರಿಚಯಸ್ಥರು ಅಂತ ಯಾರೂ ಇಲ್ಲ, ಬಟ್ ಇದರಲ್ಲಿದೆ ಹರಪನಹಳ್ಳಿ ಅಲ್ಲ, ಏನದು ದುಗ್ಗಾವತಿಲಿದ್ದಾರೆ. ದುಗ್ಗಾವತಿಗೂ ದಾವಣಗೆರೆಗೂ ಹತ್ರ ಅಲ್ವಾ? ಹೌದು. ಸುಷ್ಮಾ, ಡುಮ್ಮಿ ಆಗಿದ್ದೀರಾ? ನನಗೆ ಅನಿಸಿದೆಯಲ್ಲ, ನನಗೆ ಅನಿಸ್ಬಿಟ್ಟಿದೆ ನಾನು ಡುಮ್ಮಿ ಆಗಿಬಿಡ್ತೀನಿ ಅಂತ. ಊಟ ಕಮ್ಮಿ ಮಾಡಿದ್ದೀನಿ, ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಇಳಿಸ್ಬೇಕು ಗೈಸ್. 59 ಆಗಿಬಿಟ್ಟಿದ್ದೀನಿ. ಎಷ್ಟಿದ್ದೆ ಗೊತ್ತಾ, ನಾನು 57 ಇದ್ದೆ. 2 kg ಜಾಸ್ತಿ ಆಗಿದ್ದೀನಿ. ಸೋ ಕ್ಯೂಟ್ ರಚ್ಚು ಅಕ್ಕ ಅಂತ ಹಾಕಿದ್ದೀರಾ, ಥ್ಯಾಂಕ್ ಯು. ರಾಧಾ ಪಾಪುನ ತೋರಿಸಿ ಅಂತ ಹೇಳಿ. ಓಕೆ, ಅವರು ಯಾವಾಗ ಡಿಸೈಡ್ ಮಾಡ್ಕೊತಾರೋ ಅವಾಗ ತೋರಿಸ್ತಾರೆ ಗೈಸ್. ಅಕ್ಕ, ಗ್ರೇ ಏರ್ಸ್ಗೆ ಸೊಲ್ಯೂಷನ್ ಇದ್ದರೆ ಪ್ಲೀಸ್ ಹೇಳಿ ಅಕ್ಕ, ಒಂದು ವ್ಲಾಗ್ ಮಾಡಿ ಪ್ಲೀಸ್ ಅಕ್ಕ. ನಿಮಗೆ ಕಾಣಿಸೋ ಗೊತ್ತಿಲ್ಲ, ನನಗೆ ಇದೆ ಗ್ರೇ ಏರ್ಸು. ನೋಡ್ತಾ ಇದ್ದೀರಾ, ನನಗೆ ಇದೆ ಗ್ರೇ ಏರ್ಸ್. ಅಯ್ಯೋ, ಎಷ್ಟು ಸಲ ಅಂತ ಡೈ ಹೊಡ್ಕೊಳ್ಳೋಣ, ಎಷ್ಟು ಸಲ ಅಂತ ಕಲರ್ ಮಾಡಿಸ್ಕೊಳ್ಳೋಣ. ಅದು ಶೇಡ್ ಹೋಗ್ತಾ ಮತ್ತೆ ವೈಟ್ ಏರ್ಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬಟ್ ಏನಾದರೂ ಹೋಮ್ ರೆಮಿಡೀಸ್ ಇರುತ್ತೆ, ನೋಡ್ಕೊಂಡು ಮಾಡ್ಕೋಬೇಕಷ್ಟೆ. ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಹೋಮ್ ರೆಮಿಡೀಸ್ನ ಮಾಡ್ಕೊಳ್ಳೋ ಅಷ್ಟು, ಅದಕ್ಕೆ ಮಾಡ್ಕೊತಾ ಇಲ್ಲ. ಮ್ಯಾರಿಡ್ ಆಲ್ಬಮ್ನ ತೋರಿಸಿ ರಂಜಿತ್ ಅಕ್ಕ ಆ್ಯಂಡ್ ರಾಧಾ ಅಕ್ಕ. ಶೋರ್, ನೆಕ್ಸ್ಟ್ ತೋರಿಸ್ತೀನಿ ಯಾವುದಾದ್ರೂ ಬ್ಲಾಗಲ್ಲಿ. ಅಲ್ಲೂ ಅಣ್ಣ ಫೈರ್, ಸೂಪರ್ ಅಣ್ಣ ನೀವು ಅಂತ ಕಳಿಸಿದ್ರೆ ಥ್ಯಾಂಕ್ ಯು. ಯುವರ್ ಏರ್ ಕಟ್ ಸೂಪರ್. ಅಲ್ಲೂ ಅಣ್ಣ ನಿಮಗೆ ತುಂಬ ಕಾಡಿಸ್ತಾರೆ ಅಲ್ವಾ? ಜಾಸ್ತಿ ವ್ಲಾಗ್ ಅಪ್ಲೋಡ್ ಮಾಡಿ ಅಕ್ಕ. ಯುವರ್ ಫ್ಯಾಮಿಲಿ ಸೂಪರ್. ಅಚ್ಚು ನವೀನ್ ಜೊತೆ ಯಾವಾಗಲೂ ಹಿಂಗೆ ಇರಿ. ಎಸ್, ದೇ ಆರ್ ಮೈ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೋ ಸ್ವೀಟ್ ಅಂತ ಕಳಿಸಿದ್ರೆ ಥ್ಯಾಂಕ್ ಯು ಅಕ್ಕ. ರಂಜಿತ ಅಕ್ಕ ಪಾಪುನ ಫುಲ್ ವೀಡಿಯೋದಲ್ಲಿ ತೋರಿಸಿ. ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ, ಓಕೆನಾ? ಆದಷ್ಟು ಬೇಗ ಅವನದು ನಾಮಕರಣ ಮಾಡ್ತಾರೆ, ಸೊ ಅವಾಗ ತೋರಿಸ್ತೀನಿ ಅಷ್ಟೆ. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ನೂ ಓದಿದೆ.
ಇದೇ ರೀತಿ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಯಾವ ಟ್ರಿಪ್ಪು ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ, ಅಲ್ಲಿಗಂಟ ಬಾಯ್.